ನಮಸ್ತೆ, ಚೆನ್ನಾಗಿದ್ದೀರಾ? ಯಾವ ಊರಿದು? ಸುಸೂದ್ರಿ. ಸುಸೂದ್ರಿನಾ? ಏನ್ರ ನಮಸ್ತೆ, ಸುಸೂದ್ರಿನಾ ಇದು? ಗೋಕಾಕ್ ರಾಯಬಾಗ್ ತಾಲೂಕು. ರಾಯಬಾಗ್ ತಾಲೂಕು ಡಿಸ್ಟ್ರಿಕ್ಟ್ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು. ಹಾ. ಏನ್ ಮಾಡ್ತೀರಿ ಇವ್ರೆ? ಹಾಲಿನ ಬಿಸ್ನೆಸ್ ಅಂದ್ರೆ ಹಾಲಿನ ಗಾಡಿ ಇಟ್ಟಿದ್ದೀರಾ? ಏನು ನೀವೇ ಹಾಲೆಲ್ಲ ತಗೊಂಡು ನೀವು ಹಾಲೆಲ್ಲ ತಗೊಂಡು ಅಂದ್ರೆ ಗಾಡಿ ನಿಮ್ದಾ? ಹಾ. ಸರಿ. ನಿಮ್ಮ ಹೆಸರು? ಇವ್ರು ಯಾರು? ನಿಮ್ ಫಾದರು. ಅವರು ನಿಮ್ ಬ್ರದರ್ಸು? ಹ್ಮ್. ಇರ್ಲಿ ಬಿಡಿ. ಮಳೆಗೆಲ್ಲ ನೆಂದಂಗ ಆಗಿದೆ ಇವತ್ತು ಬೆಳಗ್ಗೆಯಿಂದ. ಎಲ್ಲ ಮಳೆ ನೆಂದಂಗ ಆಗ್ಬಿಟ್ಟಿದೆ. ಬನ್ನಿ, ಸ್ವಲ್ಪ ಮಳೆ ಬಂದಿತ್ತು. ಬನ್ನಿ ಸ್ವಲ್ಪ ಹೊರಗೆ ನೋಡ್ಬಿಡೋಣ ಫಸ್ಟ್ ಅಲ್ವಾ? ಇದೆಲ್ಲ ಜಾಗ ನಿಮ್ದೇನಾ? ಎಲ್ಲ ನಿಮ್ದೆ. ಹ್ಮ್. ಇದೆಲ್ಲ ಹ್ಮ್. ಅದು ಮನೆ ಯಾರ್ದು? ಕಾಂಪೌಂಡ್ ಅಲ್ಲ ನಮ್ದು. ಆ ಕಾಂಪೌಂಡ್ ಹಾಕಿಲ್ಲ. ಅಲ್ಲಿ ಅಲ್ವಾ? ಯಾಕೆ ಹಾಕಿಲ್ಲ? ಮನೆ ಐತೆ ಅಂತಂದು ಹಾಕಿಲ್ಲ ಅಷ್ಟೇನೆ. ಹಾಕ್ಬೇಕಾಗಿತ್ತು, ಹಾಕಿಲ್ಲ ಅಲ್ವಾ? ಹಾ. ಸರಿ, ಬನ್ನಿ ಅಷ್ಟೇ. ನಮ್ದಿದು ಇಲ್ಲಿಗೆ ನಮ್ದಿರೋದು ಜಾಗ. ಇಷ್ಟೇ ಜಾಗ ಇರೋದು. ಜಾಗ ನಮ್ದೆ, ಬಟ್ ಇದು ಕಾಂಪೌಂಡ್ ಇದು ನಮ್ದು ಅಷ್ಟೇನೆ. ಸರಿ. ಇದು ಯಾವಾಗ ಕಟ್ಟಿದ್ರಿ ಇದನ್ನ? 3 ವರ್ಷ ಆಯ್ತು. ಇದೆಲ್ಲ ಏನಾಗಿದೆ ಅಂತಂದ್ರೆ ಶುಭ ಕಾರ್ಯಗಳು ಆಗಲ್ಲ ಮೇಡಮ್ ಸರಿಯಾಗಿ. ಎಲ್ಲ ಶುಭ ಸೂಚನೆ ಇರಲ್ಲ, ಅಶುಭ ಸೂಚನೆ ಅಲ್ಲ. ಒಂದು ಫೈನಾನ್ಷಿಯಲ್ ಕೂಡ ಟೈಟ್ ಆಗ್ತಾ ಹೋಗುತ್ತೆ. ಎಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ. ಫಸ್ಟ್ ಇದು ಕಿತ್ತಾಕಿದ್ನು. ಫಸ್ಟ್ ಕಾಂಪೌಂಡ್ ಮೇಲೆ ಏನ್ ಹಾಕಿದ್ರೆ ಎಲ್ಲ ಕಿತ್ತಾಕ್ಬಿಡಿ ಸರ್. ಎಲ್ಲ ದುಡ್ಡು ನೇರವಾಗಿ ಹೇಳ್ಬಿಡ್ಲಾ? ಏನು ನೇರವಾಗಿ ಹೇಳ್ಬಿಡ್ಲಾ? ನೀವೇನು ಬೇಸರ ಚಿಕ್ಕಪಟ್ಟು ಸಾಲ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ, ನೀವು ಡೈರೆಕ್ಟ್ ಮಾತಾಡೋದು ಬೇಡ, ನಾನು ಡೈರೆಕ್ಟ್ ಮಾತಾಡೋದು ಬೇಡ. ಈ ಫೈನಾನ್ಷಿಯಲ್ ವಿಚಾರ ಮಾತಾಡಬಾರ್ದು. ಯಾಕಂದ್ರೆ ಎಲ್ಲ ಒಂಥರ ಇದಾಗತ್ತೆ. ನೇರವಾಗಿ ಹೇಳ್ಬೇಕಂದ್ರೆ ಇದು ಚಿಕ್ಕಪಟ್ಟ ಸಾಲ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಇನ್ನು ಫಸ್ಟ್ ಎಲ್ಲ ಕಾಂಪೌಂಡ್ ಬಂದಿರೋದೆಲ್ಲ ಪಿಲ್ಲರ್ ಎಲ್ಲ ಕಿತ್ತಾಕ್ಬಿಟ್ಟು ಈ ಶೆಡ್ ಎಲ್ಲ ಕಂಪ್ಲೀಟ್ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ನೀವು ಆ ಶೆಡ್ ಎಲ್ಲ ಹಾಕೋಬೇಕು ಅಂತಂದ್ರೆ ಇಲ್ಲಿದೆಲ್ಲ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಹಾಕೊಳ್ಳಿ, ಅಭ್ಯಂತರ ಏನಿಲ್ಲ. ಹಿಂದಿನಿಂದ ಆ ಶೆಡ್ ಇದೆಯಲ್ಲ, ಆ ಶೆಡ್ ನೇರವಾಗಿ ಶೆಡ್ ಟಚ್ ಆಗಿದೆಯಾ ಹಿಂದೆ ಕಾಂಪೌಂಡ್ಗೆ? ಟಚ್ ಆಗಿದ್ರೆ ಇದನ್ನು ಕೂಡ ಟಚ್ ಮಾಡಿಬಿಟ್ಟು ಇದನ್ನೊಳಗೆ ಹಾಕೊಂಡು ಬೇಕಾದ್ರೆ ಇಲ್ಲಿವರೆಗೆ ಹಾಕೊಳ್ಳಿ. ಆಗ್ಲೆಲ್ಲ ಕಟ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದನ್ನೆಲ್ಲ ಖಾಲಿ ಜಾಗ ಬಿಟ್ಬಿಡಿ ಅದನ್ನ. ಇದೆಲ್ಲ ಫುಡ್ ಏನಿದು? ಬನ್ನಿ. ಇದು ಯಾವಾಗ್ಲೂ ಇರುತ್ತೆ? ಯಾವಾಗ್ಲೂ ಹಾಕಿರ್ತೀರ ನೀವು? ಹೋಗ್ತಿರುತ್ತೆ. ಸರಿ, ಇದು ನೋಡಿ, ಟೆಸ್ಟ್ ಮಾಡಿ ನೀವು. ಇದನ್ನ ಹಾಕಿದಾಗ ಟೈಟ್ ಆಗುತ್ತೆ ಫೈನಾನ್ಷಿಯಲ್. ನೀವು ಕೊಡೋದಿಲ್ಲ ನಿಮ್ಗೆ. ನೀವ್ ಯಾರಿಗ ಕೊಟ್ರು ಅವರು ಕೊಡೋದಿಲ್ಲ. ಅರ್ಥ ಆಯ್ತು ಹೇಳೋದು? ಟೆಸ್ಟ್ ಮಾಡಿ ಇದನ್ನ ಫಸ್ಟ್. ಇದು ಟೋಟಲ್ ಇದೆಲ್ಲ ಖಾಲಿ ಇರ್ಲಿ. ಅರ್ಥ ಆಯ್ತಾ? ಎಷ್ಟು ಕ್ಲೀನ್ ಆಗಿರ್ತೀವಿ ಅಂದ್ರೆ ಈ ಮೈತೋಳದ ಬಸವಣ್ಣ ಅಂತೀವಲ್ಲ, ಹಂಗಿರ್ಬೇಕಿದು. ಸರಿನಾ? ಇವ್ಯಾವ್ಯಾವ ಇರಬಾರ್ದು. ಎಲ್ಲ ಖಾಲಿ ಮಾಡ್ಬಿಡಿ, ಕ್ಲೀನ್ ಮಾಡಿ. ಅವತ್ತು ಎಷ್ಟೋ ನಿಮ್ಗೆ ರಿಯಾಕ್ಷನ್ ಆದಂಗ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಈ ಜಾಗದಿಂದ ಇದನ್ನು ಮಾಡ್ಬೇಕನ್ಸ್ಬಿಡುತ್ತೆ ನಿಮಗೆ. ನೀವು ಮಾಡ್ಕೊಂಡ್ರು ಕೆಲಸದಿಂದ. ಇದೆಷ್ಟು ಎಕರೆ ಇದೆ? ಇದು 2 ಎಕರೆ. ಒಂದ್ ಅರ್ಧ ಎಕರೆ ಮಾರಿಬಿಡನಪ್ಪ, ಇದು ಸವಾಸ ಬೇಡ ನಮ್ಗೆ ಅನ್ನಂಗ ಆಗ್ಬಿಡುತ್ತೆ. ಮೈಂಡಿಗೆ ಬಂದ್ಬಿಡುತ್ತೆ ಅದು. ಅರ್ಥ ಆಯ್ತಾ? ಸರಿ. ಒಂದು. ಎರಡನೇದು, ಇದು ಇಲ್ಲಿ ಓಡಾಡ್ತೀರಾ? ಇಲ್ಲಿ ಓಡಾಡ್ತೀರಾ? ಇಲ್ಲಿ ಬಂದ್ ಮಾಡಿಸಿದ್ರು. ಇದು ಓಡಾಡೋದಿಲ್ವಾ? ಇದನ್ನ ಇಟ್ಟಿಗೆ ಇಟ್ಟು ಲಾಕ್ ಮಾಡಿ, ಇದನ್ನ ಇಟ್ಟಿಗೆ ಕಟ್ಟಿಬಿಡಿ ಇದನ್ನ. ಸರಿನಾ? ಇದು ಏನಾಗಿದೆ? ಇದು ಒಂದ್ ನಿಮಿಷ ಬನ್ನಿ. ಇಲ್ಲಿ ನಿಮ್ ಮಕ್ಕಳವರು?
ಇವೆಲ್ಲ ಯಾವ ಇರಬಾರ್ದು ಯಜಮಾನ್ರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿಲಿ, ಅಲ್ಲಿ ಬಂತ ಎತ್ತರ ಆಯ್ತಾ, ಇಲ್ಲಿ ಎತ್ತರ ಆಯ್ತಾ ಇಲ್ಲಿ. ಎಲ್ಲ ಯಾವ್ದೇ ಕಾರಣಕ್ಕೆ ಆ ಕಡೆ ನೀರ್ ಹಾಕ್ಬಿಟ್ರೆ ಈ ಕಡೆಲ್ಲ ಬಂದ್ಬಿಡ್ಬೇಕು. ಅರ್ಥ ಆಯ್ತಾ? ಹೆಣ್ಮಕ್ಳು ಕೂಡ ನೆಮ್ಮದಿರಲ್ಲ ನೋಡ್ರಿ, ಆರೋಗ್ಯಕರವಾದ ಜೀವನ ಮಾಡಲ್ಲ. ನೆನ್ಪಿಟ್ಕೊಳ್ಳ ಇದನ್ನೆಲ್ಲ ಪೂರ್ ತೆಗೆದಾಕ್ಬಿಡಿ. ಓಕೆ, ಕಾಂಪೌಂಡ್ ಮಾಡ್ಕೊಂಡ್ರಲ್ಲ, ಯಾವತ್ತಿನಿಂದ ಹಂಗೆ ಇದೆ ಅದು ಆ ಮನೆಯದು? ಅದು ಯಾವತ್ತಿನಿಂದ? ಈ ಕಾಂಪೌಂಡು ಆ ಮನೆ ಟಚ್ ಆದ್ರೆ ಪರವಾಗಿಲ್ಲ ನಮ್ಗೆ. ಕೊನೆಗೆ ಅವ್ರು ಟಚ್ ಮಾಡಿದ್ರೆ ಅವ್ರಿಗೆ ಒಳ್ಳೇದು, ಅವ್ರು ಟಚ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ನಿಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಬಟ್ ಅವರು ತಗೊಂಡಾಗ ಸ್ವಲ್ಪ ಇದ್ ಮಾಡ್ಬಿಟ್ಟು ಇದನ್ನ ಇಲ್ಲಿಂದರಿಗೆ ಸ್ಟ್ರೈಟ್ ಮಾಡ್ಕೊಂಬಿಡಿ. ಸ್ಟ್ರೈಟ್ ಮಾಡ್ಕೊಂಬಿಡಿ. ಇಬ್ರಿಗೂ ಚೆನ್ನಾಗಿರ್ಬೇಕಲ್ವಾ ನಾನು ಹೇಳೋದು. ಯಾವ್ದು ಯಾವ್ದು? ಇಲ್ಲಿ ಓಪನ್ ಮಾಡೋದು ಬೇಡ, ಇರೋದನ್ನ ಕೆಡಿಸ್ಕೊಳೋದು ಯಾಕೆ? ಅದು ಕಂಟಿನ್ಯೂ ಮಾಡಿ ಅಂದ್ರೆ ಅಲ್ಲಿಂದ ದಾರ ಹಿಡ್ಕೊಂಡ್ಬಿಟ್ಟು ಸ್ಟ್ರೈಟ್ ಆಗಿ ಅಲ್ಲಿ ಕಟ್ಟಿಬಿಡಿ. ಅದ್ರ ನೀರು ಹೆಂಗ ಹೋಗುತ್ತೆ ಹಂಗೆ ಕಟ್ಟಿ ಅಷ್ಟೇ, ಜಿಗ್ ಜಾಗ್ ಮಾಡಬೇಡಿ ಮತ್ತೆ. ಅರ್ಥ ಆಯ್ತಾ? ಫಸ್ಟ್ ಕ್ಲಾಸ್ ಆಗುತ್ತೆ. ನಮಸ್ತೆ, ಚೆನ್ನಾಗಿದ್ರೆ? ಹೆಸರು ನಿಮ್ದು? ಇವ್ರು ಯಾರು? ಇವ್ರ ಮಾಮಾರ? ಹಾ. ಎಷ್ಟು ಅಡಿ ಇದೆ ಇದು? 4 ಫುಟ್. ಅದು 4 ಫುಟ್ ಪರ್ಫೆಕ್ಟ್ ಆಯ್ತಾ? ಪರ್ಫೆಕ್ಟ್ ಆಗೈತಲ್ಲ? ಅಲ್ಲೇನೋ ಪರ್ಫೆಕ್ಟ್ ಆಯ್ತಲ್ಲ? ಹೋಗ್ಲಿ, ತೊಂದ್ರೆ ಏನಿಲ್ಲ. ಇದು ನೋಡೋಣಂತೆ. ಸರಿ, ಮುಂದೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಅದನ್ನ ಇರ್ಲಿ ಸದ್ಯಕ್ಕೆ. ಒಂದ್ ನಿಮಿಷ ಇಲ್ಲಿ ಹೋಗೋಣ. ಇದನ್ನ ಮಾಡಿದ್ರಲ್ಲ, ಇದನ್ನೇನ್ ಇದು ಮಾಡಿದಿರಿ? ತೊಂದ್ರೆ ಏನಿಲ್ಲ. ಇದಿರ್ಲಿ, ಓಕೆ, ತೊಂದ್ರೆ ಏನಿಲ್ಲ, ಏನು ತೊಂದ್ರೆ ಇಲ್ಲ. ಇದು ತಲೆ ಕೆಡಿಸ್ಕೋಬೇಡಿ. ಅವೆಲ್ಲ ಫಸ್ಟ್ ಆ ಶೆಡ್ ಕಿತ್ತಾಕಿ ಫಸ್ಟ್. ಅರ್ಥ ಆಯ್ತಾ? ಹೆಣ್ಮಕ್ಳು ಕೂಡ ನೆಮ್ಮದಿಗಿರಲ್ಲ ನೋಡ್ರಿ. ಹೆಣ್ಮಕ್ಳಂದ್ರೆ ಎಲ್ಲ ಒಂದ್ ಕಡೆಯಿಂದ ಹೇಳೋದು ನಾನು. ದುಡ್ಡಂತೂ ತೊಂದರೆ ಮಾಡ್ಕೊಳ್ತಾರೆ, ದುಡ್ಡು ಹಾಕಿದ್ ವಾಪಸ್ಸೇ ಬರಲ್ಲ ನಮಗೆ. ನೆನ್ಪಿಟ್ಕೊಳ್ಳಿ. ಮನೆ ಹತ್ರ ಹೋಗ್ಬರ್ರಿ. ಯಾವ್ದು ಏನು ಓಪನ್ ಐತೆ? ಏನ್ ಓಪನ್ ಅಂತೀರಿ? ಸರಿ, ನಿಮ್ಮ ಒಂದು ಭಾಷೆ ಹೇಳಿ ನೋಡು. ಎಲ್ಲ ಅವ್ರದ್ದೆಲ್ಲ ಅದಿರ್ಲಿ, ಅದ್ ಸುಮ್ಮನೆ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಇದು ಕಂಪಲ್ಸರಿ. ಅರ್ಥ ಆಯ್ತಾ? ಇದು ಅದು ಎರಡು ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗಿದೆ ಅಂತಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಮಾತ್ರ ಬಲ ಬರೋದಲ್ವಾ ಅಂತಂದ್ರೆ ಬ್ಲೋ ಹೋಗ್ತಾ ಇದೆ ಅಂತ, ಇಲ್ಲ ಒಂದ್ ಕಡೆ ಓಲೆಲ್ಲ ಬಿದ್ದ್ಬಿಟ್ಟಿದೆ ಅಂತಗಿರಿ ಫಸ್ಟ್ ಇದನ್ನೆಲ್ಲ ಓಪನ್ ಮಾಡಿ. ಇದೇ ಇಂಪಾರ್ಟೆಂಟ್ ನಿಮ್ಗೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳ್ತೀನಿ, ಬನ್ನಿ ಹೇಳ್ತೀನಿ. ಏನ್ ಹೇಳಿ ಹೇಳ್ಬಿಡಿ. ಇಲ್ಲೇ ಹಾಕೋಬಹುದು, ತೊಂದ್ರೆ ಇದಿಲ್ಲ. ಈ ಕಂಪೌಂಡ್ರಿ ಈ ಸ್ಟೇಟ್ ಇಲ್ಲಿ ತಂದು ಜಾಯಿನ್ ಮಾಡ್ಕೊ, ಅದಕ್ಕೆ ಜಾಯಿನ್ ಮಾಡ್ಕೊಂಡು ಒಂದ್ ಕೆಲಸ ಮಾಡೋಣ. ಅದು ಸಪರೇಟ್ ಇದ್ಬಿಡ್ಲಿ ಸುಮ್ಮನೆ. ಅಮ್ಮ ಇರಿ ಏನು ಅದು ಫಸ್ಟ್ ಅದನ್ನ ಇದ್ ಮಾಡ್ಕೊಳ್ರಿ, ನಿಮ್ಗೆ ಎಷ್ಟೋ ಪರಿಹಾರ ಸಿಗುತ್ತೆ. ನೋಡ್ರಿ, ಎಷ್ಟು ಅರ್ನಿಂಗ್ ಇದ್ರು ಕೂಡ ಯಾರು ನೀವೇನಾ? ಎಷ್ಟು ಅರ್ನಿಂಗ್ ಇದ್ರು ಕೂಡ ನಮ್ಗೆ ಆದಾಯ ಎಷ್ಟೇ ಬರುತ್ತಂದ್ರು ಕೂಡ ₹1 ನಿಲ್ಲಲ್ಲ ಮನೆಯಲ್ಲಿ. ಅರ್ಥ ಆಯ್ತಾ? ಒಂದು ಚಂಚಲ ಅದು ಮಾಡೋದು ಇದು ಮಾಡೋದು ಅಂತ ಕಳ್ಕೊಂಡು ಹೋಗ್ತೀವಿ ಅಷ್ಟೇ. ನಾವೇನೋ ಒಂದ್ ಮಾಡಕ್ ಹೋಗ್ತೀವಿ, ಮಾಡ್ಲೇಬೇಕೀಗ. ಏನೋ ಒಂದ್ ಮಾಡ್ಬೇಕು, ಏನೋ ಆಟ ಸುಮ್ನೆ ಮನುಷ್ಯನ ಕುಂದ್ರಸೋದೇ ಇಲ್ಲ. ಹಿಂಗೆ ನೀವ್ ಹಿಂಗೆ ಕುಂದ್ರದೇ ಇಲ್ಲ.
ಸುಮ್ಮನೆ ಗರ ತಿರುಗ್ತಾರಷ್ಟೇ. ಅರ್ಥ ಆಯ್ತಾ? ತಿರುಗಿಸುತ್ತೆ ನಿಮ್ಮನ್ನ ಎಲ್ಲ ತಿರುಗಿಸಿದ್ರೂ ಕೂಡ ಕೊನೆಗೆ ಏನಾಗತ್ತೆ ಗೊತ್ತಾ? ದುಡ್ಡು ಕಳ್ಕೊಂಡೇ ನೀವು. ದುಡ್ಡೇನ್ ತಂದು ಗುಡ್ಡ ಹಾಕಲ್ಲ ನೀವು ಇಲ್ಲಿ. ಅರ್ಥ ಆಯ್ತು ಹೇಳೋದು? ಸಿಂಪಲ್ ಇದು. ತೆಗಿರಿ ಇದನ್ನೆಲ್ಲ. ಇದು ತೆಗೆದು ಬಿಡಿ. ಯಾರು ಬಾಪ ಯಾರು ಇದು ತೆಗೆದು ಈ ವಿಂಡೋ ಐತಲ್ಲ ಇಲ್ಲಿ, ಇದು ಎಡ್ಜ್ ಐತಲ್ಲ, ಇಲ್ಲಿಗೆ ತಗೊಳ್ಳಿ ಸರಿನಾ? ಸಾಕು, ಇಲ್ಲಿಗೆ ತಗೊಂಡ್ರೆ ಸಾಕು. ಏನು UPS ಇದು? ಇಲ್ಲಿಗೆ ತಗೊಳ್ಳಿ ಡೋರ್ನ. ವಿಂಡೋ ಇಟ್ಕೊಳ್ಳಿ, ಅಲ್ಲಿ ಬೇಕಾ ದೊಡ್ಡದಾಗ ವಿಂಡೋ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಅದು ಯಾವಾಗ ಕಟ್ ಮಾಡಿ ಇದು ತಗೊಳ್ತಿರೋ ಇದು ಆ ಸಮಾಧಾನ ಆಗಿರ್ತಾರೆ ನೋಡಿ. ಇಲ್ಲ ಅಂತಂದ್ರೆ ಮನೆ ಕುತ್ಕೊಳ್ಳೋದಿಲ್ಲ. ಅಣ್ಣ ತಮ್ಮಗಳು ಎಷ್ಟು ಜನ ಇದ್ರಿ ನೀವು? ಯಾರು ಕುತ್ಕೊಳ್ಳೋದಿಲ್ಲ ನೀವು, ಸುಮ್ಮನೆ ತಿರುಗ್ತೀರ ಅಷ್ಟೇ. ಅರ್ಥ ಆಯ್ತಾ? ಸುಮ್ಮನೆ ಅಷ್ಟೇ. ನೀವೇನೋ ಮಾಡಕ್ ಹೋಗ್ತೀರಿ, ಏನೋ ಮಾಡ್ಬೇಕಷ್ಟೇ. ಅಡವಿ ಬೆಳೆದಿಂಗಳಕ್ಕಾದ್ರೂ ಅಂದಂಗ ಆಗತ್ತಲ್ಲ. ಅಡವಿ ಬೆಳೆದಿಂಗಳಕ್ಕಾದ್ರೆ ಹೆಂಗ್ ಅಂತಂದ್ರಲ್ಲ, ಹಿಂಗ ಆಗತ್ತೆ ಲೆಕ್ಕಾಚಾರ ಅಲ್ವಾ? ಇದನ್ನ ಫಸ್ಟ್ ಇಮಿಡಿಯೇಟ್ ಆಗಿ ಇದ್ ಮಾಡ್ಕೊಳ್ಳಿ. ಅದನ್ನ ಶೆಡ್ನ ರಿಮೂವ್ ಮಾಡಿ ಫಸ್ಟ್. ಆ ಕಾಂಪೌಂಡ್ ಇರೋದು ರಿಮೂವ್ ಮಾಡಿ ಫಸ್ಟ್. ಇಲ್ಲಪ್ಪ ನಮ್ಗೆ ರಿಮೂವ್ ಮಾಡೋದು ಅದು ಬೇಕೇ ಬೇಕು ಅಂದಲ್ಲಿ ಒಂದ್ ಕೆಲಸ ಮಾಡ್ಬಿಡೋಣ, ಸಪರೇಟ್ ಆಗಿ ಒಂದು ಕಾಂಪೌಂಡ್ ಹಾಕೊಂಡ್ಬೋಣ. ಸಪರೇಟ್ ಆಗಿ ಹಂಗೆ ಬಿಡ್ಲ, ಅದೇನು ನಮ್ಗೆ ಇಲ್ಲ ನಡೀತಾ? ಒಳ ಕಾಂಪೌಂಡ್ ನಡೀತಲ್ವಾ? ಇಲ್ಲ ನಮ್ದೇ ಜಾಗ ಅಲ್ವಾ? ಒಳ ಕಾಂಪೌಂಡ್ ಬಿಟ್ಟು ಹೊಡೆಯೋದು ಬೇಡ, ಸವಾಸ ಬೇಡ, ಹಂಗೆ ಇದ್ಬಿಡ್ಲೆ. ಆ ಸಪರೇಟ್ ಆಗಿ ಇದ್ಬಿಡ್ಲಿ. ನಾನು ಹೇಳೋದು ರಿಸಲ್ಟ್ ಚಲೋ ಐತೆ ಅನ್ನೋ ಪ್ರಶ್ನೆಗಿಂತ ನಾನು ಹೇಳೋದು ಆದಷ್ಟು ದುಡ್ಡು ಕಡಿಮೆ ಖರ್ಚು ವೆಚ್ಚದಿಂದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೀನು ಬಂಗ್ಲೆ ಕಟ್ಕೊಳಪ್ಪ, ನನಗೇನು ಅಲ್ವಾ? ನೀವು ಕಟ್ಕೊಂಡ್ರೆ ನನಗೆ ಖುಷಿ ಅಲ್ವಾ? ಎರಡು ಆಪ್ಷನ್ ಇದೆ, ಹೇಳ್ತೀನಿ ನಿಮ್ಗೆ. ಸಾಧ್ಯವಾದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತಪ್ಪ ಇದು. ನಾನು ಏನ್ ಹೇಳಿದೆ, ವೈವಾಹಿಕ ಜೀವನ ವ್ಯತ್ಯಾಸ ಆಗತ್ತೆ ಅಂತ ಹೇಳಿದೆ. ನನ್ನ ಗಂಡನೇ ಬೇಡನಂಗೆ ಆಗ್ಬಿಡುತ್ತೆ ಅವ್ರಿಗೆ, ನಿಮಗೆ ನನ್ನ ಹೆಂಡತಿನೇ ಬೇಡನಂಗೆ ಆಗ್ಬಿಡುತ್ತೆ. ಹೇಳಿದೆ ಕೆಲವು ಸಮಸ್ಯೆಗಳು ನೀವು ಅನುಭವಿಸಿರ್ತೀರ, ಗೊತ್ತಾಗತ್ತೆ ನಿಮಗೆ. ಕ್ಲೋಸ್ ಮಾಡೋದು ಬೇಡ, ಅರ್ಧ ಕಟ್ಟಿಬಿಟ್ಟು ಕೆಲವೊಮ್ಮೆ ಡಿವೋರ್ಸ್ ವರೆಗೂ ಬಂದ್ಬಿಡ್ತವೆ. ಅರ್ಥ ಆಯ್ತು ಹೇಳೋದು? ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ. ಇಮಿಡಿಯೇಟ್ ಆಗಿ ಅರ್ಧ ಗೋಡೆ ಕಟ್ಬಿಟ್ಟು ವಿಂಡೋ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ ಸರಿನಾ? ಆಕಸ್ಮಿಕ ಅದು ಬೇಡ ಅಂತಂದ್ರೆ ಪೂರ್ತಿ ಮುಚ್ಚಿಬಿಡಿ, ಒಂದು ಅರ್ಧ ವಿಂಡೋ ಮಾತ್ರ ಮಾಡ್ಕೊಳ್ಳಬೇಕು. ಅರ್ಥ ಆಯ್ತು? ಬರ್ಲಿ, ಏನ್ ತೊಂದ್ರೆ ಏನಲ್ಲ, ಅದು ಬರ್ಲಿ. ಹೆಸರೇನಿಟ್ಟಿದ್ರಿ ಇದಕ್ಕೆ? ಬಿಟ್ರಿಲ್ವಾ? ಉಂಡು ನೋಡಿ. ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿದಾಗ ನೀವು ಹಿಂಗೂ ಓಡಿ ಹಂಗೂ ಓಡಿ, ಏನು ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಕ್ಲೋಸ್ ಆಗ್ಬೇಕು. ಇಲ್ಲಿ ಕ್ಲೋಸ್ ಆದ್ರೆ ನಾವು ಇಲ್ಲಿಗೆ ಬರಬಾರ್ದು, ಹೊರಗಡೆನೇ ಬರ್ಬೇಕು. ಅರ್ಥ ಹೇಳೋದು? ಫಸ್ಟ್ 50% ವರ್ಗು ಕಟ್ ಮಾಡಿ ನೀವು ಕಟ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಲಾಕ್ ಓಪನ್ ಮಾಡ್ಬೇಡಿ, ಬೀಗ ಮಾಡಿ. ಸಾಧ್ಯದಷ್ಟು ಬೇಗ ಮಾಡ್ಕೊಳ್ಳಿ. ಇದನ್ನ ತೊಂದರೆ ಮಾಡ್ಕೊಳ್ತೀರಿ, ಮತ್ತೆ ಅವರ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಕಾಣ್ತಾ ಹೋಗ್ತೀವಿ. ನೆನ್ಪಿಟ್ಕೊಳ್ಳಿ, ಅವ್ರ ಮೇಲೆನೆ ತೊಂದರೆ ಆಗೋದಿದ್ದು. ಅರ್ಥ ಆಯ್ತಾ? ನಾವೇನೋ ಮಾಡೋಕೋಗಿ ಏನಾಗುತ್ತೆ ನೋಡಿ. ಓಕೆ, ಇರ್ಲಿ. ಇದು ನಿಮಗೇನಂತ ವರ್ಕ್ ಮಾಡಲ್ಲ. ಏಕೆ ಇದು ನಾನು ಹೇಳಿದ್ದು ಮಾತ್ರ. ಇದನ್ನ ಮಾಡ್ಬೇಕಂದ್ರೆ ಒಂದು 10,000 ಖರ್ಚು ಬರುತ್ತೆ. ಸೆಂಟ್ರ್ ಇಟ್ಕೊಳ್ಳಿ ಡೋರ್ ಅಂತ ಹೇಳಿದ್ರೆ ಒಂದು 5,000 ರೂಪಾಯಿ ಖರ್ಚು ಬರುತ್ತೆ. ಇದು ಬಿಟ್ಬಿಡಿ, ಏನು ಆಗಲ್ಲ. ಇವೆಲ್ಲ ನಿಮಗೆ ಮೇಯ್ನ್ ಆಗಿ ಹೇಳಿದ್ದೀನಿ, ಜಲ್ದಿ ರಿಸಲ್ಟ್ ಬರ್ಲಿ ಅಂತ. ಎಲ್ಲ ಹೊಡೆದಕ್ಕೆ ಅಂದ್ರೆ JCB ಎಲ್ಲ ಹೊಡೆದಕ್ಕೆ ಅಂತಂದ್ರೆ ಸಾಧ್ಯನಾ? ನಿಮ್ಗೇನ್ ಹೇಳಿದ್ರಿ? ಚೀಪಾಗಿ ಹೇಳಿದಿನಲ್ವಾ? ಅದ್ ಮಾಡ್ಕೊಳ್ಳಬೇಕು. ವಿಂಡೋ ಅನಿವಾರ್ಯ. ನೀವೊಂದು ಕಾಂಪೌಂಡ್ ರೈಸ್ ಮಾಡಬೇಕು. ಎಷ್ಟು ಕಾಂಪೌಂಡ್ ರೈಸ್ ಮಾಡ್ಕೊಳ್ಳಿ, ಅದನ್ನ ಕಿತ್ತಾಕಿ ನೀವೆಷ್ಟೋ ನೆಮ್ಮದಿ ಆಗ್ತೀರಿ. ಮೇನ್ ಡೋರ್ ಮಾತ್ರ ಇಮಿಡಿಯೇಟ್ ಚೇಂಜ್ ಮಾಡಬೇಕು. ಯಾವತ್ತಿನವರೆಗೂ ಚೇಂಜ್ ಮಾಡಲ್ವೋ ಆವತ್ತಿನವರೆಗೂ. ಹೆಚ್ಚು ಕಡಿಮೆ ಆದ್ರೆ ಈ ಮನೇನೂ ಬೇಡ, ಈ ಸವಾಸ ಬೇಡ ಅಂತೀರಿ ನೀವು. ಏನ್ ಹೋಗಿ ಗೋಕಾಕ ಇದ್ಬಿಟ್ಟು ನೋಗಪ್ಪ ನಾನು ಸುಮ್ನೆ ಅಲ್ಲಲ್ಲ. ಎಷ್ಟೋ ಸರಿ ನಿಮ್ ಮೈಂಡ್ ಬಂದಿರುತ್ತೆ, ನೀವು ಅಂದಿರ್ತೀರಿ ಈ ಮನೇನ ಬೇಡ, ಈ ಸವಾಸ ಬೇಡ, ಈ ಊರು ಬೇಡ, ನಾನು ಸುಮ್ನೆ ಗೋಕಾಕ ಎಲ್ಲ ನಮ್ಮ ಮನೆ ಮಾಡ್ಬಿಡ್ತೀನಿ ಅಂತ ನೀವು ಅಂದಿರ್ತಿರಲಿಲ್ಲ, ಇವ್ರು ಅಂದಿರ್ತಾರೆ. ಎಷ್ಟ್ ಅಂದಿದ್ರೆ ಇಲ್ವಾ? ಅಲ್ವಾ? ಅನ್ನಬಾರದು. ಈಗ ನಾನು ಅನ್ನಬಾರದು ಇರಬಾರ್ದು ಅಂತಲ್ಲ ಹೇಳದ್ ನಾನು.
ಬಟ್ ಈ ಮನೆ ಪರಿಸ್ಥಿತಿ ಹಂಗ್ ಮಾಡ್ಬಿಡುತ್ತದು. ಅರ್ಥ ಆಯ್ತಾ? ಒಬ್ರೊಬ್ರು ಕೂಡ್ಸೋದೇ ಇಲ್ಲ, ಅದು ಅಗಲಿಸ್ತತಿದು. ಅದಕ್ಕೋಸ್ಕರ ಇದಾಗಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹೇಳಿ ತಪ್ಪ ಅನ್ಸುತ್ತಾ ನಿಮ್ಗೆ? ಹಾ, ಬಿಡಿ, ಬೇರೆ ಆಪ್ಷನ್ ಬೇಡ. ಅರ್ಥ? ನಿಮ್ಮ ಹೆಸರು ಆಚೆ ಕಡೆ ಹಾಕೊಳ್ಳಿ. ಆ ಕಡೆ ಹಾಕೊಳ್ತೀರಾ? ನಿಮ್ ಕಾಂಪೌಂಡ್ ಬಿಟ್ಟು ಆ ಕಡೆ ಹಾಕೊಳ್ತೀರಾ? ಹಾಕೊಳ್ಳಿ, ತೊಂದ್ರೆ ನಿಂದೆ. ಕಾಂಪೌಂಡ್ ಮ್ಯಾಲ ಹಾಕೋಬೇಡಿ. ಎಲ್ಲಿ ಹೇಳ್ತೀರಿ, ಎಲ್ಲಿ ಮಾಡ್ತೀರಿ? ನನಗೆ ನೆಗೆಟಿವ್ ಮಾತ್ರ ಪಟ್ 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 ಹೇಳ್ಬಿಡ್ತೀನಿ. ನಿಮಗೆ ಇನ್ನೂ ಏನು ಬೇಕು ಅದನ್ನ ನಿಮ್ಗೆ ರಿಕ್ವೈರ್ಮೆಂಟ್ ಏನಿದೆ ನೀವು ಕೇಳ್ಕೋಬೇಕು. ಇಲ್ಲಿ ವಾಲ್ ಕಟ್ಬಿಡಿ. ಈ ವಾಲಿಗೆ ಪರ್ಫೆಕ್ಟ್ ಆಗಿ ವಾಲ್ ಹೋಗ್ಬಿಡ್ಲಿ ಸುಮ್ಮನೆ. ಅರ್ಥ ಆಯ್ತಾ? ಒಂದು ಇದು ನಮಗ್ ಬೇಕೇ ಬೇಕಪ್ಪ ಅಂತ ಅನಿಸಿದರೆ ಈ ವಾಲ್ ಕಂಟಿನ್ಯೂ ಇದು ಸಜ್ಜೆ ಇದೆಯಲ್ಲ, ಕಂಟಿನ್ಯೂ ಅಲ್ಲೇ ಮೂಲೆವರೆಗೂ ಹೋಗ್ಬಿಡ್ಲಿ. ಮಾಡಕ್ಕಾಗತ್ತಾ? ಮಾಡಕ್ಕಾಗತ್ತಾ? ಅದನ್ನ ಮಾಡಕ್ಕಾದ್ರೆ ಏನ್ ಮಾಡಿ ಅಲ್ಲ, ಎರಡು ಆಪ್ಷನ್ ಇದೆ ನಿಮ್ಗೆ. ಅದು ಮಾಡ್ಲೇಬೇಕಂತೇನಿಲ್ಲ, ಮತ್ತೆ ಅದನ್ನ ಮಾಡ್ಲೇಬೇಕಂತನೂ ಇಲ್ಲ. ನೀವು ಅದನ್ನ ಮಾಡಿದ್ರೂ ಓಕೆ. ಇಲ್ಲಿಂದ ಸೆಂಟರ್ ಕಟ್ ಮಾಡ್ಬಿಟ್ಟು ಇದನ್ನ ಟೋಟಲ್ ನಿಮ್ಮ ಮನೆ ಮೂಲೆವರೆಗೂ ವಾಕಬಲ್ ನಡ್ಕೊಂಡು ಹೋಗ್ಬೇಕು. ಆ ಟೈಪ್ ಮಾಡಿದ್ರು ಒಂದು ಆಪ್ಷನ್ ಇದೆ. ಎರಡನೇ ಆಪ್ಷನ್, ಇಲ್ಲಿಗೆ ಪ್ಯಾರಾಪೆಟ್ ವಾಲ್, ಈ ವಾಲ್ ಇಲ್ಲಿ ಕ್ಲೋಸ್ ಮಾಡ್ಬಿಡೋದು, ಕಟ್ ಮಾಡಿ ಬಿಸಾಕ್ಬಿಟ್ರೆ ಕ್ಲೋಸ್. ಎರಡು ಆಪ್ಷನ್ ಇದೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ, ಅರ್ಥ ಆಯ್ತು ಹೇಳೋದು, ಅದು ಮಾಡ್ಕೊಳ್ಳಿ. ಸರಿನಾ? ಓಕೆನಾ? ಎರಡರಲ್ಲಿ ಯಾವ ಮಾಡ್ತೀರಾ? ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಮಾತ್ರ ಇಮಿಡಿಯೇಟ್ ಕಟ್ ಮಾಡಿ ಎಲ್ಲ ಕಿತ್ತಾಕಿ, ಆ ಪಿಲ್ಲರ್ ಗಿಲ್ಲರ್ ಎಲ್ಲ ಕಿತ್ತಾಕಿ. ಅರ್ಥ ಯಾವತ್ತು ಕೀಳ್ತಿರೋ ಆವತ್ತಿನ ಶೋ ತಲೆ ಮೇಲೆ ಬಾರಬೋದಂಗೆ. ಇಲ್ಲಾಂದ್ರೆ ನೀವು ಸಾಲದಾಗಿ ಮುಳುಗೋಗ್ಬಿಡ್ತೀರ ನೋಡ್ರಿ ಅದ್ರಾಗ ಇನ್ನೇನು. ಅರ್ಥ ಆಯ್ತಾ? ಮುಳುಗೋಗ್ಬಿಡ್ತೀರಿ ನೀವು. ಯಾಕೆ ಮಾಡ್ಕೊಂಡ್ರಿ ಹಿಂಗೆ ಡಿಸೈನ್ ಮಾಡ್ಕೊಂಡ್ರೆ ಕೆಲಸ ಮಾಡ್ಬಿಡಿ. ಇದು ಏನ್ ಮಾಡತ್ತಂದ್ರೆ ಆಯುಷ್ಯ ಕೊಡಲ್ಲ ಗಂಡ್ಮಕ್ಳಿಗೆ. ಇದು ಗಂಡ್ಮಕ್ಳಿಗೆ ಆಯುಷ್ಯ ಕೊಡಲ್ಲ ಇದು. ಅರ್ಥ ಆಯ್ತಾ? ಆಕ್ಸಿಡೆಂಟ್ಗಳು, ದೊಡ್ಡ ದೊಡ್ಡ ದುರಂತಗಳು. ಮತ್ತೆ ಇನ್ನೊಂದೇನಂತಂದ್ರೆ ಇದಕ್ಕೆ ಅದು ನೆಗೆಟಿವ್ ಮಾತಾಡೋದು ಬೇಡ, ಪಾಸಿಟಿವ್ನೇ ಮಾತಾಡೋದು. ಒಳ್ಳೇದನ್ನ ಮಾತಾಡೋದು, ಕೆಟ್ಟದ್ದು ಮಾತಾಡೋದು ಬೇಡ. ನಿಮ್ಗೆ ಏನಾಗುತ್ತೆ ಅಂತ ಹೇಳೋದು ಬೇಡ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ, ನಿಮಗೆ ಅದನ್ನ ಏನಾಗುತ್ತೆ ಅಂತ ನಾನು ಎಕ್ಸ್ಪ್ರೆಸ್ ಮಾಡೋದು ಬೇಕಾಗಿಲ್ಲ. ನೀವ್ ಏನ್ ಮಾಡೋದು ಗೊತ್ತಾ? ಈ ವಾಲ್ ಇಷ್ಟು ತಪ್ಪ ಮಾಡಿದ್ರಲ್ಲ, ಅಲ್ಲಿಂದ ಇಲ್ಲಿ ಕಟ್ ಮಾಡ್ಬಿಟ್ಟು ಅದೇನ್ ಮಾಡಿದ್ರೆ ಕಂಟಿನ್ಯೂ ಅಷ್ಟೇ ಮಾಡ್ಬಿಡಿ ಸುಮ್ಮನೆ. ಏನು ಸರಿನಾ? ನಿಮ್ಗೆ ಒಂದ್ ಕೆಲಸ ಮಾಡ್ತೀನಪ್ಪ, ಒಂದ್ ಕಾರ್ ಕೊಡ್ತೀನಿ BMW ನಿನಗೆ. ನಿನಗೊಂದು 200 kg ತಲೆ ಮೇಲೆ ಒರೆಸ್ತೀನಿ. ನೀನ್ ಕಾರ್ಯ ಕುತ್ಕೊಳ್ಳೋದಕ್ಕಿಂತ 200 kg ಹೊರದು ಬೇಡ, ಕಾರ್ಯ ಕುತ್ಕೊಳ್ಳೋದು ಬೇಡ, ಸವಾಸ ಬೇಡ ಅಂತೀನಿ. ನಿನಗೊಂದು ಕಾರು ಕೊಡ್ತೀನಿ, ಒಂದ್ 200 kg ಕಲ್ಲು ಕೊಡ್ತೀನಿ, ತಲೆ ಮೇಲೆ ಒರೆಸಿ ಕಾರ್ಯ ಕುಂದಿರ್ಸ್ತೀನಿ, AC ಹಾಕ್ತೀನಿ ನಿನಗೆ. ನೀವು ಅವನು ACನೂ ಬೇಡ, ಇದ್ರೆ ಸವಾಸ ಬೇಡ. ನನಗೆ ಫಸ್ಟ್ ಕಲ್ಲು ಹೊಡೆದಾಗ ಬಿಸಾಕ್ ಬಿಟ್ರೆ ಸಾಕು ಅನ್ನಂಗಾಗತ್ತಿಲ್ಲ ನಿಮ್ಗೆ? ಆಗುತ್ತಾ ಇಲ್ಲ? ಸೊ ಹಾಗಾಗಿ ಫಸ್ಟ್ ಕಲ್ಲು ಇಳಿಸ್ಕೊಂಡ್ಬಿಡೋಣ. ಇನ್ನು ಫಸ್ಟ್ ಎಲ್ಲ ತೆಗೆದಾಕಿ ಮಕ್ಕಳ ಮೇಲೆ ತೊಂದರೆ ಆಗುತ್ತೆ, ನಿಮ್ಮ ಮಕ್ಕಳ ಮೇಲೆ ಕೂಡ ತೊಂದರೆ ಆಗುತ್ತೆ, ಗಂಡ್ ಮಕ್ಕಳ ಮೇಲೆ. ವೆರಿ ಇಂಪಾರ್ಟೆಂಟ್. ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿ ಅದನ್ನ. ಇದು ಯಾಸಿಲ್ ಅಂದ್ರೆ ಟೋಟಲ್ ಇದು. ಸರಿನಾ? ಏನ್ ಹೇಳಿ? ಶೆಡ್ ಅಲ್ಲಿ ಹಾಕ್ಬೇಕಂತ ಅನ್ಕೊಂಡಿದ್ದೀರಾ? ಅಂದ್ರೆ ಅದರ ಪಕ್ಕದಲ್ಲಿ ಅಲ್ಲ, ನಿಮ್ ಮನೆ ಪಕ್ಕ, ಈ ಶೆಡ್ ಪಕ್ಕದಲ್ಲಿ ಖಾಲಿ ಇದೆಯಲ್ಲ, ಹಾಕೊಳ್ಳಿ, ತೊಂದ್ರೆ ಏನಿದೆ? ಹಾಕೊಳ್ಳಿ, ತೊಂದ್ರೆ ಏನಿದೆ? ಫಸ್ಟ್ ಕ್ಲಾಸ್ ಹಾಕೊಳ್ಳಿ, ಏನು ತೊಂದ್ರೆ ಆಗಲ್ಲ. ನೀವು ಇದೇನು ಸ್ಟೋರ್ ಮಾಡ್ಕೊಳ್ಳಿ, ಗೋಡಮ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕೆಲಸ ಮಾಡಲ್ಲ, ರೂಮ್ ಮಾಡಿ ತಪ್ಪೇನು? ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಈ ಮನೆವರೆಗೂ, ಆ ಮನೆವರೆಗೂ ಮಾಡಿ ಚೆನ್ನಾಗಿರುತ್ತೆ. ಮತ್ತೆ ಏನ್ ಮಾಡ್ತೀರಾ ಅಂದ್ರೆ ಸೆಂಟ್ರ್ ನೀವೇನ ವಾಲ್ ಕೊಟ್ರೆ ಹೋಗ್ತವೆ ಅಂತ ನನಗೆ ಅನಿಸ್ತು ಆಗಲೇ. ಈಗ ನೋಡಿ, ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೋಬೇಕಾಗುತ್ತೆ ಅಲ್ವಾ? ನಾನು ಕಡೀರಿ ಅಂತ ಹೇಳಕ್ ಬರೋದಿಲ್ಲ, ನನಗೆ ಬಾಯಿ ಬರೋದಿಲ್ಲ ಅಲ್ವಾ? ಮಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಇದು. ನಾನು ಕಡಿದೆ ಅಂತ ಹೆಂಗೆ ಹೇಳಿ? ಸದ್ಯಕ್ಕದಿರ್ಲಿ ಒಂದ್ 4 ಲೋಡ್ ಮಣ್ಣು ಹಾಕ್ಬಿಟ್ಟು ಎತ್ತರ ಮಾಡ್ಬಿಡಿ ಸುಮ್ಮನೆ. ಸರಿನಾ? ಎತ್ತರ ಮಾಡಿ ಇದ್ರ ಹಿಂದ್ಗಡೆ ನೀವು ಶೆಡ್ ಹಾಕ್ತವಲ್ಲ,
ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ತಪ್ಪೇನಿದೆ? ತಪ್ಪೇನಿದೆ? ಮಾಡ್ಕೊಳ್ಳಿ, ಮಾಡ್ಕೊಂಡ್ರೆ ತಪ್ಪೇನಿಲ್ವಲ್ಲ ಗುರುಗಳು. ಅದಕ್ಕೆ ಇಲ್ಲಿ ಏನು ಡೋರ್ ಬಿಟ್ಕೋಬಹುದಾ? ಯಾವ್ದು ಇಲ್ಲಿ? ಒಂದ್ ನಿಮಿಷ. ಹಾ, ಈ ಕಾಂಪೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣ ಮತ್ತು ಪಶ್ಚಿಮ ವಾಯುವ್ಯದ ನನಗೆ ದಾರಿದ್ರ್ಯ, ನಾನು ಏನ್ ಮಾಡಿದೀನಿ ಎಲ್ಲ ಉಲ್ಟಾಗ್ಬಿಡುತ್ತೆ. ನನಗೆ ಏನ್ ಹೇಳಿದನೋ ಎಲ್ಲ ಉಲ್ಟಾಗ್ಬಿಡ್ತೀನಿ ನೋಡಿ. ಮತ್ತೆ ಏನಿದ್ರು ನಾವು ಇಲ್ಲಿ ಅಡ್ಡಾಡಬೇಕಾದ ಹೋಗಿ ಚಟಿ ಹೋಗ. ಇಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಕ್ ಬರಲ್ಲ. ನಾ ಎಲ್ಲ ಮಾಡಿದ್ದು ಬಿಗ್ 0 ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ಮಾಡ್ಕೋಬೇಡಿ. ಒಂದ್ 6 ತಿಂಗಳು ಟೆಸ್ಟ್ ಮಾಡಿ ಬೇಕಾದದನ್ನ ಅನುಭವಿಸ್ತೀರ, ಆಮೇಲೆ ಇದು ಮಾಡ್ಕೊಳ್ತೀರ ಅಲ್ವಾ? ಅಲ್ಲ, ಇದ್ನಾಗೆಲ್ಲ ಹೆಂಗ್ ಮಾಡ್ಕೊಂಡ್ರಿ, ಏನೇನ್ ಮಾಡ್ಕೊಂಡ್ರಿ ಇದನ್ನೆಲ್ಲ? ಇವ್ರಿಗೆ ಏನೇನೋ ಪಾಪ ಏನ್ ತಿಳಿಸಿದ್ರೆ ಅದು ಮಾಡಿದ್ದಾರೆ ಅಲ್ವಾ? ಇದು ಏನ್ ಮಾಡತ್ತಪ್ಪ ಅಂದ್ರೆ ಯಜಮಾನ್ಗೆ ಆರೋಗ್ಯದಲ್ಲಿ ಜಾಸ್ತಿ ದೊಡ್ಡ ತೊಂದರೆ ಮಾಡುತ್ತಿದ್ದು ಸ್ಟ್ರೈಟರ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟ್ರೈಟರ್ ಮಾಡ್ಕೊಂಡ್ರೆ ಅಪ್ಪ ಏನ್ ಮಾಡ್ತಾರೆ? ಸದ್ಯಕ್ಕೆ ಇದು ಫಸ್ಟ್ ಮಲ್ಟಾಕ್ ಮಾಡಿ ಕಟ್ ಮಾಡಿ ಇರ್ತಾರೆ. ನಾವ್ ಯಾವಾಗ ಜಿಗ್ಜಾಗ್ ಆಗುತ್ತೋ ನಮ್ಮ ಲೈಫು ಜಿಗ್ಜಾಗ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಬಿಡ್ಬೇಡಿ. ನೀವ್ ಇದನ್ನ ಮಾಡದಲೆ ನೀವು ಎಲ್ಲೆಲ್ಲ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ನಾನು ಅದನ್ನ ಮಾಡಿದೆ, ಒಂದ್ 4 ಬೇಟೆ ಕಡ್ದೆ, ಇನ್ನು ಎಲ್ಲರಿಗೆ ಇದನ್ನ ಮಾಡಿದೆ, ದೇವ್ ಬಿಟ್ಟು ಬಿಡಿ ಇವೆಲ್ಲ. ಇನ್ನು 3 ಟೈಮ್ ಕೊಡ್ತೀನಿ, 4 ಟೈಮ್ ಕೊಡ್ತೀನಿ, 5 ಟೈಮ್ ಕೊಡ್ತೀನಿ. ಏನೂ ಸುಖ ಆಗಲ್ಲ. ಇನ್ನು ಮಾಡ್ಕೊಟ್ಟು ಮುಂದುವರಿರಿ. ಯಾವ ದೇವ್ರಿಗನ್ನು ಹೋಗ್ರಿ ಕೈ ಎತ್ತಿ ದೇವ್ರು ಕಲಿಸ್ತಾನೆ. ಮನೇ ಮಂತ್ರಾಲಯ ಅಲ್ವಾ? ಇದು ಮಾಡ್ಕೊಂಡ್ಮೇಲೆ ಹೋಗಿ. ಇದು ಮಾಡಿದ್ರೆ ಹೋಗ್ಬೇಡಿ. ದುಡ್ಡು ಯಾಕೆ ಹಾಳು ಮಾಡ್ಕೊಳ್ತೀರಿ? ಇದು ಮಾಡ್ಕೊಂಡು ದೇವ್ರನ್ನ ಮುಗಿರಿ. ನೀವ್ ಎಲ್ಲಿಗನ ಹೋಗಿ ಬನ್ನಿ, ನಂದೇನು ಅಭ್ಯಂತರ ಏನಿಲ್ಲ. ಇದನ್ನ ಮಾಡ್ಕೊಳ್ಳಿ ಫಸ್ಟ್. ಇದನ್ನ ಮಾಡ್ಕೊಳ್ಳಂದ್ರೆ ಹೇಳ್ತೀನಿ ನೋಡಿ, ತೊಂದ್ರೆ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಆಲ್ರೆಡಿ ತೊಂದ್ರೆ ಆಗಿದೆ. ತೊಂದ್ರೆ ಅನ್ನೋದೇನು ಅಲ್ವಾ? ಇದು ಅರ್ಥ ಆಯ್ತಾ? ಶತಸಿದ್ಧ ಇದು. ಫಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ಮಾಡ್ಕೊಳ್ಳಿ. ನಿಮ್ಮ ತಲೆ ಮೇಲೆ ಯಾವ್ದು ಗುಂಡೆ ತೆಗೆದ್ರೆ ಕಡಿಮೆ ಆಗಲ್ಲ, ಆಗೋಕ್ಕೂ ಬರೋಲ್ಲ ನಿಮ್ಗೆ. ಇಲ್ಲ ಅಂದ್ರೆ ತೊಂದ್ರೆ ಆಗತ್ತೆ. ಇಲ್ಲ ಇಲ್ಲಮ್ಮ ಇವ್ರೆ, ಅಂಗಡಿಗೆ ಹೋಗೋದು ಬೇಡ, ಮನೆ ನೀರೇ ಕೊಟ್ರೆ ಸಾಕಪ್ಪ. ಅಯ್ಯೋ ದೇವ್ರೆ, ಮನೆ ನೀರು ನೀವ ನಾವೆಲ್ಲ ಕುಡಿಯಲ್ಲ, ನಾವೆಲ್ಲ ಮನುಷ್ಯರಲ್ವ ನೀವು? ಮನೆ ನೀರು ಕೊಡಪ್ಪ. ನಮ್ಗೆ ಅನಿವಾರ್ಯ. ಮತ್ತೆ ಗಾಡಿಲಿ ಹೋಗ್ಬೇಕಾದ್ರೆ ಬಿಸಿಲು ತಗೊಂಡಿರ್ತಾರೆ, ಗಾಡಿ ಹಾಕೊಂಡಿರ್ತಾರೆ. ಯಾವ್ದು ಏನ್ ದೇವ್ರೆ? ನಮ್ಮ ಅಜ್ಜ ನಮ್ಮ ಅಪ್ಪ ಇದು ಮಾಡಿದಿರಾ? ಮಾಡಿದಿರಾ? ಮತ್ತೆ ಚಪ್ಪಲ್ ಹಾಕೋ ಬಂದಿದ್ದೀರಾ? ಯಜಮಾನ್ರಪ್ಪ ಅವರು. ನಾನು ನೋಡ್ರಿ, ದೇವ್ರಿದ್ದಂಗೆ ನಮಗೆ. ಅವರಿಂದ ನಮಗೆ ಇವತ್ತು ನಾವಿರೋದಿಲ್ಲಿ. ಅರ್ಥ ಆಯ್ತಾ? ಇದು ಯಾವುದೇ ಕಾರಣಕ್ಕೂ ಏನು ಅಂದ್ಕೋಬೇಡಿ. ಕೆಲವ್ರು ಹೇಳ್ತಿರ್ತಾರೆ ಮನೆಯಲ್ಲಿ, ಯಾರು ಇವ್ರ ಫೋಟೋ ಹಾಕ್ಬೇಡಿ, ಸತ್ತಿರ ಫೋಟೋ ಹಾಕ್ಬೇಡಿ, ಯಜಮಾನ್ರ ಫೋಟೋ ಹಾಕ್ಬೇಡಿ ಅಂತ. ಅಯ್ಯೋ ದೇವ್ರೇ ಪರಮಾತ್ಮ, ನನಗೊಂಥರ ಆಶ್ಚರ್ಯ ಆಗುತ್ತೆ ನನಗೆ. ಅರ್ಥ ಆಯ್ತಾ? ನನ್ನ ಮನೆಯಲ್ಲಿ ಟೋಟಲ್ ನಮ್ಮ ತಾತಗಳಿಂದ ಹಿಡಿದು ಎಲ್ಲರೂ ದೊಡ್ಡ ಫೋಟೋ ಮಾಡಿ ಹಾಕಿರ್ತಾರೆ ನಮ್ಮ ಮನೆಗಳಲ್ಲಿ. ಅವರೆಲ್ಲ ದೇವ್ರಲ್ವಾ? ಆಗ್ಲಿ, ಒಳ್ಳೇದಾಗ್ಲಿ. ಏನು ಆಗಲ್ಲ, ತಲೆ ಕೆಡಿಸ್ಕೋಬೇಕು. ಫಸ್ಟ್ ಕ್ಲಾಸ್ ಈ ಕಾಂಪೌಂಡ್ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಇದಕ್ಕೋದಕ್ಕೆ ಸಂಬಂಧ ಇಲ್ವಲ್ಲ? ಅರ್ಥ ಆಯ್ತು ಹೇಳೋದು? ಅದನ್ನ ತಲೆ ಕೆಡಿಸ್ಕೊತೀರಿ. ಅಲ್ಲಿ ಹಾಕೊಳ್ಳಿ ಅಲ್ಲಿ, ಸರಿನಾ? ಕಾಂಪೌಂಡ್ ಟಚ್ ಮಾಡ್ಕೋಬೇಡಿ. ಕಟ್ ಮಾಡಿ ಫಸ್ಟ್ ಕಾಂಪೌಂಡ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಅದು ಎಷ್ಟು ಹೈಟ್ ಮಾಡಿದ್ರೆ ಅಷ್ಟು ಸಾಲ ಮಾಡ್ಕೊಂಡಿದೀವಿ ಅಂತ ಅರ್ಥ. ಅರ್ಥ ಆಯ್ತು ಹೇಳೋದು? ಸ್ವಲ್ಪ ಒಂದೇ ಲೆವೆಲ್ಗೆಲ್ಲ ಅರ್ಥ ಆಯ್ತು ಹೇಳೋದು? ಈಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ ನಾನು ನಿಮಗೆ, ನಾನು ಇಷ್ಟೆಲ್ಲ ಹೇಳಿದೆ. ನಾನು ಇಷ್ಟೆಲ್ಲ ನಾನೇನೋ ಅದಾಗತ್ತೆ ಇದಾಗತ್ತೆ ಅಂತ ಹೇಳಿದೆ. ನಾನು ಹೇಳಿದ್ದಕ್ಕೂ ನಿಮ್ಗೂ ಸಮಂಜಸ ಅನಿಸ್ತಾ? ಅನಿಸಿದ್ಯಾ? ನಾನೆಲ್ಲೋ ಆ ಕಡೆ ದೂರದಿಂದ ಬಂದಿದ್ದೀನಿ, ಎಲ್ಲೋ ಬಂದಿದ್ದೀನಿ ಅಂತಂದೇನೋ ನನಗೆ ಏನೋ ಇದ್ ಮಾಡ್ಬೇಕಂತಲ್ಲ ಹೇಳ್ಬೇಡಿ. ನೇರವಾಗಿ ಹೇಳಿ, ತಪ್ಪೇನಿದೆ ಅಲ್ವಾ? ನಾನೇನ್ ಹೇಳಿದೆ? ತಗೊಂಡು ಒಳಾಗ್ತಾರ ಅಂತ ಹೇಳಿಲ್ವಾ?
ಮೇಲೆ ಮೇಲೆ ಏನ್ ಹೇಳಿದೆ? ಮೇಲೆ ಏನ್ ಹೇಳಿದೆ? ಸೂಕ್ಷ್ಮ ಹೇಳಿದೆ ನಾನು. ಇಲ್ಲ ಸಲ್ಲದ ಆರೋಪಗಳನ್ನು ಒತ್ಕೋಬೇಕಾಗತ್ತೆ ಅಂತ ಹೇಳಿದೆ. ಅರ್ಥ ಆಯ್ತಾ? ಒಂದು ಬರೀ ಕೋರ್ಟ್ ವ್ಯಾಜ್ಯನೂ ಅಲ್ಲ. ಈಗ ಹೇಳಿದ್ದಕ್ಕೆ ನೇರವಾಗಿ ನಾನು ಮಾತಾಡಬಾರದು, ಅದನ್ನ ಸೂಕ್ಷ್ಮ ಮಾಡ್ಕೊಳ್ಳಿ ಅಂತ ಹೇಳಿದೆ. ತಗೊಂಡೋಗಿ ಒಳಗಾಗ್ತೀರ ಅಂತ ಹೇಳಿದೆ ನಾನು. ಅರ್ಥ ಆಯ್ತು ಹೇಳೋದು? ಅದನ್ನ ಹೆಚ್ಚಿಗೆ ನಾನು ಮಾತಾಡೋದು ಬೇಡ, ನೆಗೆಟಿವ್ ಮಾತಾಡೋದು ಬೇಡ ಅಂತ ಹೇಳಿದೆ. ಫಸ್ಟ್ ಅದನ್ನ ಇದ್ ಮಾಡಿದಿರಲ್ಲ, ಕಟ್ ಆಗತ್ತಲ್ಲ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಅದು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ, ಇವೆಲ್ಲ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಇದ್ದಕ್ಕಿದ್ದಂಗೆ ಹೋಗಿದ್ರೆ ಕೇಳ್ರಿ. ನೀವೊಂದು 4 ತಿಂಗಳಿಗೆ ಹೇಳ್ತೀರಿ, ನಮ್ಗೆ ಕಾಂಪ್ರಮೈಸ್ ಆಗ್ಬಿಡ್ತೀರಿ. ನೀವು ಏನ್ ತಲೆ ಕೆಡಿಸ್ಕೊಳ್ಳಲ್ಲ ಯಾರು, ನೀವು ಸುಳ್ಳಲ್ಲ. ಇಲ್ಲ ಅಂತಂದ್ರೆ ಇನ್ನು ಎಕ್ಸ್ಟೆಂಡ್ ಆಗುತ್ತೆ ನೋಡಿ. ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾರೆ. ಜಗಳ, ಗಲಾಟೆ, ಗದ್ದಲ, ಅದು ಇದು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಏನ್ರ ಏನ್ ಹೇಳಿ ಫಸ್ಟ್ ಅದೆಲ್ಲ ಮಾಡ್ಕೊಳ್ಳ. ಅದ್ ಏನಾಗಿದೆ ನಿಮ್ಗೆ? ಇದೆಲ್ಲ ಕಟ್ಟಾಗಿತ್ತಲ್ಲ. ಇದು ಡೇಟ್ ಏನ್ ನೋಡ್ತೀರಿ? ಅದನ್ನ ಕಿತ್ ಹಾಕ್ರಿ ಸುಮ್ಮನೆ. ಅದನ್ನೇನ್ ನೋಡ್ತೀರಿ? ಡೇಟ್ ಯಾಕೆ ತಲೆ ಕೆಡ್ಸ್ಕೊಳ್ತೇವೆ? ಯಾರ ನಂಬ್ತಿರಿಲ್ವೋ? ನಾನ್ ಟೈಮೇ ನೋಡಲ್ಲ ನನ್ನ ಜೀವನದಾಗ. ನಾನು ಅಮಾವಾಸ್ಯೆ ದಿವಸ ಯಾರು ಹೊರಗೆ ಹೋಗ್ಬೇಡ್ರಿ ಅಂತಾರೆ. ನಾವಿಲ್ಲಿ ಯಾವತ್ತು ನನಗೆ ಅಮಾವಾಸ್ಯೆನ ನೆನಪಿರಲ್ಲ. ನನಗೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲಿ ನೆನಪಿಟ್ಟು ಕೂತ್ಕೊಂತೀಯ ಅವನ್ನ ನನಗೆ ಅಲ್ವಾ? ನೀವ್ ಆಕ್ಚುಲಿ ಏನ್ ಅಂದ್ಕೊಳ್ತೀರ ಗೊತ್ತಿಲ್ಲ ನನ್ನ ಬಗ್ಗೆ. ನಾವ್ ಯಾವತ್ತು ಅಮಾವಾಸ್ಯೆ ಅಂದ್ಕೊಂಡಿಲ್ಲ, ಯಾವತ್ತು ಹುಣ್ಣಿಮೆ ಅಂದ್ಕೊಂಡಿಲ್ಲ, ಯಾವತ್ತು ಈ ವಾರ ಅಂದ್ಕೊಂಡಿಲ್ಲ. ಆದ್ರೆ ಅವ್ರ ನಂಬಿಕೆಗೆ ನಾವ್ ಯಾಕೆ ಮಾತಾಡೋದು? ಈಗ ನೀವ್ ಅಂದ್ಕೊಳ್ತೀರಿ ಅಮಾವಾಸ್ಯೆ ನಂಬ್ತೀರಿ, ನೀವು ಅಂದ್ಕೊಳ್ಳಿ. ಎಲ್ಲ ಅಮಾವಾಸ್ಯೆ ಹೋಗಪ್ಪ ಅಂತ ಹೇಳೋದಿಲ್ಲ ನಾನು ಯಾರಿಗೂ. ನನ್ನ ಲೆಕ್ಕಾಚಾರ ನಾನು ಅಷ್ಟೇ. ನಿಮ್ಗೆ ಯಾಕೆ ಅದನ್ನ ಒತ್ತಡ ಹಾಕ್ಬೇಕು? ನಾನು ಪ್ರೆಷರ್ ಹಾಕ್ಬೇಕು? ಪ್ರೆಷರ್ ಹಾಕ್ಬಾರ್ದು ನಾನು, ಅಲ್ವಾ? ನಿಮ್ಗೆ ನಂಬಿಕೆ ಇದೆ, ಅಮಾವಾಸ್ಯೆ ಇಲ್ಲ, ಸರಿ, ಓಕೆ. ನನಗೆ ಹೋಗಿದ್ರೆ ನಡೆಯೋದಿಲ್ಲಲ್ಲ. ನನ್ಗೆ ಹೋಗ್ತಿದ್ರೆ ನಡೆಯಲ್ಲಪ್ಪ. ಶುಕ್ರವಾರ ದಿವಸ ದುಡ್ಡು ಕೊಡಬೇಡಿ ಅಂತ ಯಾರೋ ಒಬ್ರು ಹೇಳಿದ್ರಿ ನನಗೆ. ಏನೋ ಮಾತಾಡ್ತಿದ್ರು. ಶುಕ್ರವಾರ ದಿವಸ ದುಡ್ಡು ಕೊಡಲ್ಲ ಗುರುಡೆ ನಾವು ಯಾರು, ಹಂಗೆ ಹಿಂಗಂತ ಏನೋ ಮಾತಾಡ್ತಿದ್ರು. ಸರಿ, ಮನೆಯಲ್ಲಿ ಒಬ್ಬ ಗಂಡ ಇರ್ತಾನೆ, ಒಬ್ಬ ಹೆಂಡತಿನೋ ಮಗನೋ ಹಾಸ್ಪಿಟಲ್ ಇರ್ತಾರೆ. ಮತ್ತೆ ದುಡ್ಡು ಕೊಡ್ಸಂಗ ಹಂಗೆ ಇದ್ಬಿಡಲ್ಲ ಸುಮ್ನೆ ಡಾಕ್ಟರ್ಗೆ. ಶುಕ್ರವಾರ ಸುಮ್ಮನೆ ಬಿಡೋಣ ಹಂಗಾರೆ. ಶುಕ್ರವಾರ ಅಂತ ಊಟ ಮಾಡಬೇಡಿ. ಶುಕ್ರವಾರ ಅಂತ ಊಟ ಮಾಡೋದು ಬೇಡ. ಶುಕ್ರವಾರ ಅಂತ ಗಾಡಿ ಡೀಸೆಲ್ ಹಾಕ್ಸೋದು ಬೇಡ, ಪೆಟ್ರೋಲ್ ಹಾಕ್ಸೋದು ಬೇಡ. ಶುಕ್ರವಾರ ಅಂತ ಊಟ ಮಾಡೋದು ಬೇಡ. ಅಂದ್ರೆ ಅದಕ್ಕೆ ಪ್ರತಿಯೊಂದು ವಿಚಾರಕ್ಕೂ ಪ್ರಶ್ನೆಗಳು ಆಗ್ತಾ ಹೋದ ಹಾಗೆಲ್ಲ ನಾವು ಪ್ರಶ್ನೆಗಳಾಗಿಯೇ ಉಳಿತಾ ಹೊರತು ಕೆಲವು ಉತ್ತರನೇ ಸಿಗೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದಕ್ಕೆ ಕೆಲವು ಪ್ರಶ್ನೆ ಹಾಕೋದೇ ಬೇಡ. ಪ್ರಶ್ನೆ ತಗೊಂಡು ಸುಪ್ರೀಂ